जय गुरुमंगल नमः पार्वती आदिशक्ति पादारविंद ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಅಧ್ಯಾಯದಲ್ಲಿ ದುಷ್ಟ ನೆನಪ ಮಧು ಕೈಟಭಗಳು ಉದಿಸಿ ಅವರನ್ನು ಜಗನ್ಮಾತೆ ಆಗಿರ್ತಕ್ಕಂಥ ಶಕ್ತಿ ವಿಷ್ಣುವಿನ ರೂಪದಲ್ಲಿ ಬಂದು ಅವರನ್ನು ಸಂಹಾರ ಮಾಡಿದರು ಎಂಬಲ್ಲಿ ನಿಂತಿದ್ದು. ಮತ್ತು ಈಗ ಮುಂದೆ 4ನೇ ಅಧ್ಯಾಯದಲ್ಲಿ ಮಹಿಷಾಸುರ ಎಂತಕ್ಕಂಥ ರಕ್ಕಸನ ಉದಯವಾಗಿ ಏನೆಲ್ಲ ಮಾಡ್ತಾ ಇದ್ದ ಅಂತಕ್ಕಂಥದ್ದನ್ನು ಮುಂದೆ ಸೂತ ಪೌರಾಣಿಕರು ಶೌನಕರಾದಿಯಲ್ಲಿ ಹೇಳ್ತಾ ಇದ್ದಾರೆ. ಸೂತ ಪುರಾಣಿಕರು ಇಂದ್ರನ ಒಂದು ಹೂತೋಟದಲ್ಲಿ ಶೌನಕ ಮಹರ್ಷಿಗಳಿಗೆ ಏನೆಂಬುದಾಗಿ ಹೇಳ್ತಾ ಇದ್ರು. ಹರಿ ಮತ್ತು ಬ್ರಹ್ಮರು ಶಿವನನ್ನು ಚಿಂತೆಯನ್ನು ಮಾಡ್ತಾ ಇರುವಾಗ ಶಿವನು ಎಲ್ಲೋದ್ರು, ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತೇಳಿ ಚಿಂತೆಯನ್ನು ಮಾಡುವಾಗ ಶಿವನು ಇವರಿಬ್ಬರು ಏನಾದರು ಎಂಬುದಾಗಿ ಆಕಾಶದಿಂದ ಇಳಿದರು. ಮತ್ತು ಇಂದು ಇಚ್ಛಿಸದೆ ಆದದ್ದೇನು, ಮಹಾಜಲವು ಗಟ್ಟಿಯಾಗಿದೆ, ಬಹು ಭಯಂಕರವಾದ ಧ್ವನಿಯನ್ನು ಕೇಳಿದೆನು, ಪ್ರಸಂಗ ಏನು ಎಂಬುದಾಗಿ ಶಂಕರನು ಹರಿಯನ್ನು ಮತ್ತು ಬ್ರಹ್ಮನನ್ನು ಕೇಳ್ತಾ ಇದ್ದಾರೆ. ಮುಂದೆ ಹರಿಯ ಗರ್ಭವ ನೀನು ಮೊದಲಿಗೆ ಹರಿಯು ಸಮಾಧಿಯಲ್ಲಿ ಮಲಗಲು ಅರ್ಹ ನೋಡುವೆ ನೀಯ ದಾಂಡವನೆನುದಲಾಗಮಿಸೆ ಎನುದಲಾಗಮಿಸೆ ಬರೆಬಯಲು ನೋಡುತ್ತ ಬರುತ್ತಿರೆ ಬರೆವುದಕ ಕಾಣುತ್ತ ಲಕ್ಷಣ ಬರೆ ಭಯಂಕರ ರವವು ಹುಟ್ಟಿತು ಆಗುವುದೇನೆಂದ ಇತ್ತ ಹರಿಯ ಗರ್ಭದಲ್ಲಿ ನೀನು ಹೋದೆ, ಪೂರ್ಣ ಸಮಾಧಿಯಲ್ಲಿ ಹರಿ ಮಲಗಿದ್ದರು. ಆ ಬ್ರಹ್ಮಾಂಡವಂದ ವಿಸ್ತಾರವನ್ನು ನೋಡೋಣವೆಂಬುದಾಗಿ ಬರುತ್ತಿರುವಾಗ ಬರೆ ಉದಕ ಕಾಣ್ತಾ ಇತ್ತು, ಭಯಂಕರ ಧ್ವನಿ ಹುಟ್ಟಿತು. ಆಗ ಮುಂದೆ ಏನಾಯಿತು ಎಂಬುದಾಗಿ ಶಿವನು ಬ್ರಹ್ಮನನ್ನು ಕೇಳ್ತಾ ಇದ್ದಾರೆ. ಬ್ರಹ್ಮನು ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಕುಣಿದು ಈಯ ತಾಂಡವು ಯಾಕೆ ಹರಿಯ ಯುದ್ಧಗಳ ಯಾಕೆ ಕೊಯ್ದಿದೆ ವಿಷ್ಣುವಿನ ದೇಹಲ್ಲ ಮುಖವೆಲ್ಲ ಮುಖವೆಲ್ಲ ಯಾಕೆ ಮುಳುಗಿದೆ ರಕ್ತವೆನ್ನುವೆ ಯಾಕೆ ಯುದ್ಧವದ ಸುರರೊಳ್ತ ಯಾಕೆ ಆದುದು ಎಲ್ಲಿ ಧರಿಸಿದರಿವರು ಹೇಳೆಂದ ಇವರು ಹೇಳೆಂದ. ಈ ಬ್ರಹ್ಮಾಂಡ ಯಾಕೆ ಕುಣಿತಾ ಇದೆ? ಹರಿಯ ಹಾಯ್ದ ರಕ್ತದಿಂದ ತೊಯ್ದಿವೆ, ಹರಿಯ ಮುಖವೆಲ್ಲ ರಕ್ತದ ಹನಿಗಳಿಂದ ತುಂಬಿದೆ. ರಾಕ್ಷಸರು ಎಲ್ಲಿ ಹುಟ್ಟಿದರು, ಅವರೊಡನೆ ಯುದ್ಧ ಏಕಾಯಿತು ಎಂದು ಶಿವನು ಕೇಳ್ತಾ ಇದ್ದಾನೆ. ಬ್ರಹ್ಮನು ಏನೆಂಬುದಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಶಿವಗೆ ನುಡಿದನು ಹಗರಣವ ಕೇಳೋಕೆ ವಿಷ್ಣುವೇ ಭೂಮಿಗೆಯ ಉದರವನ್ನು ಕಾಣದಲೆ ನಾಗೆಯನೋ ಬಗೆದು ಹೊರಟನು ಆಗ ಹರಿಕಿವಿಯುಗಳನ್ನೆಲ್ಲ ಹಸುರರುದಿಸಿಯೇ ಜಗಳದಿಯು ಬಾಯೆಂದು ಕೋಪವ ತಾಳ್ದರೆನ್ನೊಡನೆ ಬ್ರಹ್ಮನು ನಗುತ್ತಾ ಆ ಶಿವನನ್ನ ಕುರಿತು ಏನೆಂಬುದಾಗಿ ಹೇಳ್ತಾ ಇದ್ರು. ಶಿವನೇ, ಆನಂದವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತೀನಿ ಕೇಳು. ಆ ಹರಿಯು ವಿಸ್ತಾರವಾಗಿರ್ತಕ್ಕಂಥ ಉದರವನ್ನು ಹೊಕ್ಕು ಅನೇಕ ಲೋಕಗಳನ್ನು ನೋಡಿದೆ ನಾನು. ಮತ್ತು ಬರುವಾಗ ಹಾದಿ ಗೊತ್ತಾಗದೆ ಹಾದಿಯನ್ನು ತಪ್ಪಿ
ಅವನ ಹೊಕ್ಕಳಿನಿಂದ ಹೊರಗೆ ಬರಲು ಅವನ ಎರಡೂ ಕಿವಿಗಳಿಂದ ಮುದುಕೈಟವರು ಇರ್ತಕ್ಕಂಥ ರಕ್ಕಸರು ಉದಯವಾಗಿ ಯುದ್ಧಕ್ಕೆ ಬಾ ಎಂಬುದಾಗಿ ನನ್ನನ್ನು ಸಿಟ್ಟಿನಿಂದ ಕರೆಯತೊಡಗಿದರು. ಮತ್ತೆ ಎನ್ನಲಿಂದಲಿ ಸಾವುದಿಲ್ಲವು ಇನ್ನೆವರು ಎಂದಾಗದೇವಿಯೋ ಇನ್ನು ನೆನೆದನು ಎಬ್ಬಿಸೋ ವಿಷ್ಣುವಿನನೆಂದೆಂದೋ ವಿಷ್ಣುವಿನನೆಂದೆಂದೋ ಎನ್ನಲಿಗೆ ಎತ್ತಿರಡು ವಿಷ್ಣುವನಿನ್ನು ಸಂಹರಿಸಿದನು ಅಸುರರ ಇನ್ನು ಹೇಳುವುದೇನು ಕಥೆಯಾಗಿಂದು ಕೇಳೆಂದ ಆಯ್ತಿತ್ತು ಕೇಳೆಂದ. ಆ ಅಸುರರು ನನ್ನನ್ನು ಯುದ್ಧಕ್ಕೆ ಬಾ ಎಂಬುದಾಗಿ ಬಹಳ ರಭಸದಿಂದ ನನ್ನನ್ನು ಹಿಂದೆ ಬರ್ತಾ ಇದ್ರು. ಎಲ್ಲಿಂದ ಇವರು ನನ್ನಿಂದ ಇವರು ಸಾಯುವುದಿಲ್ಲ ಎಂಬುದಾಗಿ ನನಗೆ ಗೊತ್ತಾಯಿತು. ಆಗ ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿಯನ್ನು ಸ್ತೋತ್ರ ಮಾಡಿ ವಿಷ್ಣುವಿಗೆ ಚೇತನವನ್ನು ಕೊಡು ತಾಯಿ ಎಂಬುದಾಗಿ ಕೇಳಿದಾಗ ತಾಯಿಯೇ ವಿಷ್ಣುವಿನ ರೂಪದಲ್ಲಿ ಆ ರಕ್ಕಸರನ್ನು ಸಂಹರಿಸಿದರು. ಇಷ್ಟು ಕಥೆಯಾಯಿತು ಎಂಬುದಾಗಿ ಬ್ರಹ್ಮದೇವನು ಈಶ್ವರನಿಗೆ ಹೇಳ್ತಾ ಇದ್ದಾರೆ. ಮತ್ತು ಎನ್ನಲು ಹರ್ಷಿತನಾಗುತ್ತಲೇ ಶಿವ ತಿರುಮಯಳು ಪರದೇವಿ ಸೃಷ್ಟಿಗೆ ಇನಿತು ಯತ್ನವ ಮಾಡಿದಳೆ ಮಡುಕೈಟವರ ನುಡಿಸಿ ಮಧುಕೈಟವರ ನುಡಿಸಿ ಘನ ಮಹಾದೇವ ಸಾಧು ಎನ್ನುತ್ತದೆ ಮನದೊಳಗೆ ನಸು ನಕ್ಕು ಹರಿಯವರನು ಭುಜದ ಲಕ್ಷ್ಮಿರನು ಸ್ನೇಹಾನಂದದಲ್ಲಿ ಮುಳುಗಿ ಸ್ನೇಹಾನಂದದಲ್ಲಿ ಮುಳುಗಿ. ಈ ಕಥೆಯನ್ನ ಶಿವನ್ ಕೇಳಿ ಆನಂದವುಳ್ಳವರಾದರು. ಆ ಚಿತ್ರೂಪ ದೇವಿಯು ಮಧುಕೈಟವರನ್ನು ಉದಿಸಿ ಈ ಸೃಷ್ಟಿಗೆ ಇಷ್ಟು ಪ್ರಯತ್ನವನ್ನು ಮಾಡಲೇ ಬಹುದೊಡ್ಡ ಕೆಲಸವಾಯಿತು ಎಂಬುದಾಗಿ ಮನಸ್ಸಿನಲ್ಲಿ ಸ್ವಲ್ಪ ನಕ್ಕು ಪ್ರೇಮಾನಂದ ಭರಿತರಾಗಿ ಹರಿಹರನ್ನ ಶಿವನು ಒಪ್ಪಿಕೊಂಡು ಮುಂದೆ ಏನೆಂಬುದಾಗಿ ಹೇಳ್ತಾ ಇದ್ರು. ಎತ್ತು ಕೈ ಮಧುಕೈಟವರ ಮಹಾವಿಸ್ತರದ ರಕ್ತದಲ್ಲಿ ಜಲದ ಮತ್ತೆ ಮೇದಿನಿಯಾಯ್ತು ಮೇಲಸು ರುಧಿರದೊಡಗೂಡಿ ಇತ್ತ ಕೇಳ್ಬಸವೇಶ ಮೇದನು ಎತ್ತ ಕಾರಣ ಮೇದಸಿಗೆ ಮೆತ್ತಿ ಕರೆಸಿತು ಮೇದಿನೆಂದೇ ಕೇಳು ಶೌನಕನೇ ಕೇಳು ಶೌನಕನೇ. ಈ ಮೇದಿನಿಯ ಶರೀರದ ಮಾಂಸ, ಬಲಿತ ಮಾಂಸ, ಕೇತು ಮೊದಲಾದವು ಸುದರ್ಶನ ಚಕ್ರದ ಹೊಡೆತದಿಂದ ಚೂರು ಚೂರಾದ ಲೆಕ್ಕವಿಲ್ಲದ ದೊಡ್ಡ ಎಲುಬುಗಳು, ಮೇರುವಿನಂತಹ ಪರ್ವತಗಳು, ದೂರ ಸಿಡಿದಿದ್ದ ಎಲುಬುಗಳು, ಎಡಬಲದ ಸಣ್ಣ ಸಣ್ಣ ಪರ್ವತಗಳು ಎನಿಸಿದವು. ಮತ್ತೆ ಶುಕ್ಲ ಮಜ್ಜವು ಮಾಂಸ ಮೊದಲಾಗ್ಯುಕ್ತವಾದವು ಮೇದಿನಿಗೆ ಮಹಾ ಚಕ್ರಘಾತದಿ ಚೂರ್ಣ ಚೂರ್ಣಾಗಿದ್ದ ಅಸ್ಥಿಗಳು ಚೂರ್ಣಾಗಿದ್ದ ಹಸ್ತಿಗಳು ಲೆಕ್ಕವಿಲ್ಲದೆ ಮೇರುವೆನಿಸುತ್ತ ಇಂಕೆಲದ ಬಹುಪರ್ವತಗಳು ಚಕ್ರಧಾರದಿ ದೂರ ಸಿಡಿದಿದ್ದಸ್ತಿಗಳು ಎಂದ ಅಸ್ಥಿಗಳು ಎಂದ. ಮೇಲಿನ ಶರೀರದ ಮಾಂಸ, ಬಲಿತ ಮಾಂಸ, ಕೇತು ಮೊದಲಾದ ಸುದರ್ಶನ ಚಕ್ರದಿಂದ ಹೊಡೆದಿಂದ ಚೂರು ಚೂರಾದ ಲೆಕ್ಕವಿಲ್ಲದೆ ದೊಡ್ಡ ಎಲುಬುಗಳು, ಮೇಲಿನಂತಹ ಪರ್ವತಗಳು, ದೂರ ಸಿಡಿದಿದ್ದ ಎಲುಬುಗಳು, ಎಡಬಲದ ಸಣ್ಣ ಸಣ್ಣ ಪರ್ವತಗಳು ಎನಿಸಿದವು. ಆಗಲ ಮೇದಿನಿಯು ಇದು ಮೊದಲಾಗಲಿಕ್ಕೆ ಹುಟ್ಟಿದವು ತಡವಿದಳಾಗ ಭುವಲೋಕಗಳು ತಪಲೋಕಗಳು ಸಹಿತ ತಪಲೋಕಗಳು ಸಹಿತ ಆಗಲ ಮಹಾಸತ್ಯ ಲೋಕವು ಆಗಲ ವೈಕುಂಠ ಕೈಲಾಸ ಆಗಲ ಹುಟ್ಟಿದರು ನರ ಅಸುರರು ಸಹಿತ ಅಸುರರು ಸಹಿತ
ಭೂಮಿ ಆದ ನಂತರ ಅಥಳ ವಿಥಳ ಸುತಳ ತಳಾತಳ ರಸಾತಳ ಪಾತಾಳ ಮಹಾತಳ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹಾಲೋಕ ಜಪ ತಪ ಸತ್ಯ ಎಂಬ 14 ಲೋಕಗಳು ಹುಟ್ಟಿದವು. ಅವುಗಳಲ್ಲಿ ನರರು ಮತ್ತು ದೇವತೆಗಳು ರಾಕ್ಷಸರು ಕೂಡ ಹುಟ್ಟಿದರು ಎಂಬುದಾಗಿ ಮುಂದೆ ಆದರೈ ತ್ರೈಶಕ್ತಿ ಈಶ್ವರರಾದರೈ ದಿಗಧಿಪರುರಾದರು ಆದುವೈ ದೇಶಗಳು ಸರ್ವಾ ಜೀವ ತೃಣ ಸಹಿತ ಸರ್ವಾ ಜೀವ ತೃಣ ಸಹಿತ ಆದುರಿಂದೋದ್ಭವವು ಮೂವರಿಗಾದುದೈ ಪರದೇವಿ ವರವೆನ್ ಆದುದೈ ಸೃಷ್ಟಿ ಸ್ಥಿತಿಯು ಲಯವು ಜುಗಗಳೆಂದ ಲಕ್ಷ್ಮೀ ಸರಸ್ವತಿ ಭಾರತಿ ಎಂಬ 3 ಶಕ್ತಿಯರು, ವಿರಾಟ ವಿರಣ್ಯಗರ್ಭ ಅಂತರ್ಯಾಮಿ ಎಂಬ 3 ಈಶ್ವರರು, ಇಂದ್ರಾದಿ ಅಷ್ಟದಿಕ್ಪಾಲಕರು, ಅನೇಕ ದೇಶಗಳು, ಅನೇಕ ಅಸುರರು, ಅಂಡಜ ಪಿಂಡಜ ಶ್ವೇತಜ ಉದ್ವಿಜ ಎಂಬ 4 ಪ್ರಕಾರದ ಜೀವರಾಶಿಗಳು ಹುಲ್ಲು ಸಹಿತವಾಗಿ ಉತ್ಪತ್ತಿಯಾದವು. ಹೇಗೆ ದೇವಿಯ ವರದಿಂದ ಬ್ರಹ್ಮಾದಿ ಮೂವರಿಗೆ ಸೃಷ್ಟಿ ಸ್ಥಿತಿ ಲಯಗಳೆಂಬ ಉದ್ಯೋಗಗಳು ನಡೆಯುವಂತೆ ಆದವು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ಬಹುಯುಗ ಬಹಳ ಪ್ರಳಯಗಳಂದು ಗತಿಸಿ ಸವರ್ಣಿಕೆ ಮನುಮಂತರದಿ ತಾನಾದ ದೇವಿಯು ಸಾಹಸೋನ್ನತಿಯ ಈ ಪ್ರಕಾರವಾಗಿ ಬಹುಯುಗ ಬಹಳ ಪ್ರಳಯಗಳು ಆಗಲು ಸಾವರ್ಣಿಕೆ ಮನುವಿನಲ್ಲಿ ದೇವಿಯಲ್ಲಿ ಅತ್ಯಂತ ಭಕ್ತಿಯುಳ್ಳ ಮಹಿಷಾಸುರ ಎಂಬುವನು ಉದಯಿಸಿದನು. ದೇವತೆಗಳನ್ನು ಅಷ್ಟದಿಕ್ಪಾಲಕರನ್ನು ಗೆದ್ದು ವೀರಭದ್ರನ ಯುದ್ಧವನ್ನು ಮಾಡಲು ಪ್ರಯತ್ನವನ್ನು ಮಾಡಿದನು. ಮತ್ತು ಇಲ್ಲಿ ಯುಗಗಳ ಒಂದು ಆಯಸ್ಸನ್ನು ಶಿವನು ಹೇಳ್ತಾ ಇದ್ದಾರೆ. ಕಲಿಯುಗ ಅಂದರೆ 17,28,000 ವರ್ಷ ಕಲಿಯುಗ, ಕೃತಯುಗ, ತ್ರೇತಾಯುಗ 12,96,000 ವರ್ಷ ತ್ರೇತಾಯುಗ, ದ್ವಾಪರಾಯುಗ 8,64,000 ವರ್ಷ ದ್ವಾಪರಾಯುಗ, ಕಲಿಯುಗ 4,32,000 ವರ್ಷ, ಅಂತೂ 43,20,000 ವರ್ಷಗಳಾಗಲು ಒಂದು ಮಹಾಯುಗ ಅಥವಾ ದಿವ್ಯ ಯುಗ ಎನಿಸುವುದು. 71 ದಿವ್ಯ ಯುಗಗಳಾಗಲು ಒಬ್ಬ ಮನುವಿನ ಆಳ್ವಿಕೆಯು, 14 ಮನುಗಳ ಆಳ್ವಿಕೆಯು ಸೃಷ್ಟಿಕಲ್ಪವೆನಿಸುವುದು. ಚತುರ್ಯುಗ ಸಹಸ್ರಾಣಿ ಏಕದಿನಂ ಪಿತಾಮಹ ಸಹಸ್ರಾಣಿ ವಿಷ್ಣುರ್ಘಟಿತಮೇವ ಚ ವಿಷ್ಣುರ್ದ್ವಾದಶ ಲಕ್ಷಾಂತಂ ನಿಮಿಷಾರ್ಧಂ ಶಿವ ಸದಾಶಿವ ಎಂಬಂತೆ ಸದಾಶಿವನು 100 ವರ್ಷ ಆಳ್ವಿಕೆಯಾಗಲು ಮಹಾಪ್ರಳಯವಾಗುವುದು ಎಂದು ಶಿವನು ನಂದೀಶ್ವರಿಗೆ ಹೇಳ್ತಾ ಇದ್ರು. ಮತ್ತೆ ನೊಂದನಿಂದನು ದಿಗದಿ ಬರುತ್ತಾ ಬಂದು ಓಡಿಯೇ ಹೋಗಿ ಸ್ವರ್ಗವ ಬಂದು ಏರುತ್ತ ಕೊಂಡ ದಿಕ್ಪಾಲಕರ ಪಟ್ಟಣವ ಅಂದು ಅವರ ಅಧಿಕಾರದಲ್ಲಿ ತಾನಂದು ಕುಳಿತನು ದಿವಿಜರನು ಅಂದು ಓಡಿಸಿ ಸರ್ವರಧಿಪತಿಯಾದನವನೆಂದ ಆ ಮಹಿಷಾಸುರ ಎಂತಕ್ಕಂಥ ರಕ್ಕಸನ ಉದಯವಾಗಿ ದೇವತೆಗಳ ಮೇಲೆ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಇಂದ್ರನನ್ನ ಕಷ್ಟಪಡಿಸಿದನು. ದಿಕ್ಪಾಲಕರು ಓಡಿ ಹೋದರು. ಅವರ ಪಟ್ಟಣವನ್ನು ಎಲ್ಲವನ್ನು ಆವರಿಸಿಕೊಂಡು ಅವರ ಅಧಿಕಾರವನ್ನೆಲ್ಲವನ್ನು ತಗೊಂಡು ಸ್ವರ್ಗವನ್ನು ಏರಿ ತಾನೇ ಕುಳಿತನು. ದೇವತೆಗಳನ್ನು ಓಡಿಸಿ ಅವರ ಸರ್ವಕ್ಕೂ ಇವನೇ ಅಧಿಪತಿಯಾದನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ನಡೆದರು ಸರ್ವ ದಿವಿಜರು ನಳಿನ ಭವನ ಬಳಿಗೆ ಕೇವಲ ಬರುಬರಾಕ್ರಮಿ ಮಹಿಷಾಸುರನೆಂತೆಂಬ ಮಹಾರಾಜ
ಬ್ರಹ್ಮನ ಬಳಿಗೆ ಅಳುತ್ತಾ ಹೋಗಿದ್ದಾರೆ. ಪೂರ್ಣ ಪರಾಕ್ರಮಿಯಾಗಿರ್ತಕ್ಕಂಥ ಮಹಿಷಾಸುರನು ನಮ್ಮ ದೇಹದ ಶಕ್ತಿಯನ್ನೆಲ್ಲ ಹಾಳು ಮಾಡಿ ನಮ್ಮ ಸ್ಥಳವನ್ನು ತೆಗೆದುಕೊಂಡು ಸರ್ವಕ್ಕೂ ಒಡೆಯನಾಗಿರುವನು. ನೀವು ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಬ್ರಹ್ಮನಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅತ್ತ ಬ್ರಹ್ಮ ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ಹೊರಟ ಕಮಲದ ಶಿವನೆಡೆಗೆ ನಿರ್ಜರರು ಕರಕೊಂಡು ಮಹಿಷನ ಕರವುಪದ್ರವನರಿಗೆ ಮಾಡಲಿಕ್ಕಾದ ಶಶಿ ಮೌಳಿ ಮಾಡಲಿಕ್ಕಾದ ಶಶಿ ಮೌಳಿ ಭರದ ಕೋಪವ ತಾಳುತ್ತಲಿ ನಡೆ ಹರಿಯಡಿಗೆ ಎಂಬೆಂಬರಿಂದಲೇ ಹರಿಯದಿದು ಎಂದೆನುತ ಪರ ಶಿವನಾದ ಹೊರ ಹೊಂಟ ಆಗ ಹೊರ ಹೊಂಟ. ಅಂತ ಬ್ರಹ್ಮನು ಆ ದೇವತೆಗಳನ್ನು ಕರೆದುಕೊಂಡು ಶಿವನ ಹತ್ತಿರ ಹೋಗಿ ಈ ಮಹಿಷನ ಬಹಳ ಉಪದ್ರವವನ್ನು ತಿಳಿಸ್ತಾ ಇದ್ದಾರೆ. ಶಿವನು ಸಿಟ್ಟಾಗಿ ಇದು ನಮ್ಮಿಬ್ಬರಿಂದ ಆಗುವ ಕಾರ್ಯವಲ್ಲ, ಹರಿ ಹತ್ತಿರ ಹೋಗೋಣ ನಡೆಯಿರಿ ಎಂಬುದಾಗಿ ಎಲ್ಲ ದೇವತೆಗಳನ್ನು ಕರೆದುಕೊಂಡು ಶ್ರೀಹರಿಯ ಹತ್ತಿರ ಕ್ಷೀರಸಾಗರಕ್ಕೆ ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ. ಬಂದರೈವರ ಕ್ಷೀರಸಾಗರ ಕಂದು ಶಿವನಜ ಸಹಿತ ಗಿರಿಧರ ಸಂದಣಿಯ ಕಾಣುತ್ತ ಹರಿಯಿರಾಗಿ ನಡೆತಂದೋ ಹರಿರಾಗಿ ನಡೆತಂದೋ ಇಂದಿನೇನಾಶ್ಚರ್ಯ ಬೀರ್ವರು ಬಂದಿರೆ ಕಾರಣವು ಅಮರರ ಸಂದಣಿಯು ತಾನೇನು ಎನ್ನು ತಪ್ಪಿದನು ಶಿವನ ಜರ ತಪ್ಪಿದನು ಶಿವನ ಜರ. ಇತ್ತ ಕ್ಷೀರಸಾಗರಕ್ಕೆ ದೇವತೆಗಳ ಸನ್ನದಿಗೆ ಬಂದಿದ್ದನ್ನ ಶ್ರೀಮನ್ನಾರಾಯಣನು ನೋಡಿ ಕ್ಷೀರಸಾಗರಕ್ಕೆ ಬರಲು ಶಿವ ಬ್ರಹ್ಮ ಸಹಿತ ದೇವತೆಗಳ ಸಮೂಹವನ್ನು ನೋಡಿ ಹರಿಯು ಎದುರಿಗೆ ಬಂದು ನೀವೀರುವರು ಬಂದಿದ್ದು ಏನು ಆಶ್ಚರ್ಯ, ಏನು ಕಾರಣ, ದೇವತೆಗಳ ಸಮೂಹವೇ ಇಲ್ಲಿ ಬಂದಿದೆ, ಏನಾಯಿತು ಎಂಬುದಾಗಿ ವಿಚಾರಿಸುತ್ತಿರುವಾಗ ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಒಬ್ಬರೊಬ್ಬರ ನಕ್ಕುತ್ತಲಿ ಮೈ ಒಪ್ಪಿ ಪರಮಾನಂದ ರಸದಲ್ಲಿ ಒಬ್ಬರು ನಾವು ಮೂವರನ್ನು ಕಂಡೆವೆಂದೆನುತಾ ಅಪ್ಪದೇ ನಮರರಿಗೆ ಎಲ್ಲರ ಒಪ್ಪು ಸಡಿಲಿದೆ ಮುಖದ ತೇಜವು ಸಬ್ಬ ಜನಗಿಲ್ಲೆಂದು ಹರಿಬಿಸಗೊಂಡ ನಗು ನಗುತ್ತಾ ನಗು ನಗುತ್ತಾ. ಒಬ್ಬರನ್ನೊಬ್ಬರು ಒಪ್ಪುತ್ತಾ ಪರಮಾನಂದದಿಂದ ಆ ಪರಮಾನಂದ ರೂಪದಲ್ಲಿ ಮೈ ಹೆಚ್ಚಾಗಿ ಪ್ರತಿಯೊಬ್ಬರು ನಾವು ಮೂವರನ್ನು ಕಂಡೆವೆಂದು ಕುಳಿತು ದೇವತೆಗಳಿಗೆ ತಿಳಿಯದೇ ಇದ್ದದ್ದು ಏನೋ, ಎಲ್ಲರ ಉತ್ಸಾಹ ಕಡಿಮೆಯಾಗಿದೆ, ಎಲ್ಲರಿಗೂ ಮುಖದ ಮೇಲೆ ಕಳೆಯಿಲ್ಲ ಎಂಬುದಾಗಿ ಹರಿಯು ಸ್ವಲ್ಪ ನಗುತ್ತಾ ವಿಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ವಂದಿಸುತ್ತಲಾ ನಿರ್ಜನರು ತಾವಂದು ಮಹಿಷಾಸುರನ ದೂರನು ಅಂದು ತಾವೇಳಿದರು ಬಹು ವಿಪರೀತ ಉಪದ್ರವಮೋ ವಿಪರೀತ ಉಪದ್ರವಮೋ ನೊಂದೆ ವಾಸ್ತಳ ಮುಂಡಲೆಮ್ಮಯ ನಂದು ಬದುಕಿನ ಎಮ್ಮಾತಿಕರ ಇಂದು ಇಳಿದನು ಹರಿಯೇ ಚಿತ್ತೈಸೆಂದು ದಮರಗಣ ಚಿತ್ತೈಸೆಂದು ದಮರಗಣ. ಆ ಕಾಲಕ್ಕೆ ದೇವತೆಗಳು ನಮಿಸುತ್ತಾ ಆ ಮಹಿಷಾಸುರನ ಸುದ್ದಿಯನ್ನು ಅವನಿಂದಾದ ಅತ್ಯಶಿತ ಉಪದ್ರವಗಳನ್ನು ಕೇಳಿ ನಮ್ಮ ಸ್ಥಳವನ್ನು ತಾವುಕೊಂಡು ತಮ್ಮನ್ನು ಓಡಿಸಿ ನಮ್ಮ ಅಧಿಕಾರಕ್ಕೆ ಇವನೇ ಅಧಿಕಾರಿಯಾಗಿದ್ದಾನೆ, ನಮ್ಮನ್ನು ರಕ್ಷಿಸಬೇಕು ಎಂಬುದಾಗಿ ಶ್ರೀಹರಿಯನ್ನ ಕೇಳಿಕೊಳ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಕಥೆಯನ್ನು ಸಂಪೂರ್ಣ ಮಾಡ್ತಾ ಇದ್ದೇವೆ. ಮತ್ತೆ ನಾಳೆ ಮುಂದುವರಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳೊಂದಿಗೆ ಕಥೆಯನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ನಮಃ ಪಾರ್ವತಾಪತಯೇ ಹರ ಹರ ಮಹಾದೇವ ಶಂಭೋ ಗುರು ಬಸವಲಿಂಗ ಮಹಾಪ್ರಭು ಜೈ ಗೋವಿಂದ ಗೋವಿಂದ.